ಆತ್ಮೀಯರೇ ನಮಸ್ಕಾರ. ನಾನು ಜಯಪ್ರಕಾಶ್ ನಾಗತಿಹಳ್ಳಿ. ಇವತ್ತು ಈ ವಿಡಿಯೋನಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ತಾ ಇದ್ದೇವೆ. ಅಪೂರ್ಣತೆ ಎಂದು ಕಾಯದೆ ಆರಂಭಿಸಿ ತಾನೇ ತಾನಾಗಿ ಪರಿಪೂರ್ಣತೆ ಹೊಂದುವಿರಿ. ಇಂಪರ್ಫೆಕ್ಷನ್ ಈಸ್ ನಥಿಂಗ್ ಬಟ್ ಐ ಆಮ್ ಪರ್ಫೆಕ್ಟ್. ಕಾರಣ ಏನಂದ್ರೆ, ಸುಮಾರು ಜನ ನನಗೆ ಎಕ್ಸ್ಪೀರಿಯನ್ಸ್ ಆಗಲಿ ಸರ್, ನಾನು ತುಂಬ ಎಲ್ಲ ಚೆನ್ನಾಗಿ 100% ತಿಳ್ಕೊಂಡು ಆಮೇಲೆ ಸ್ಟೇಜ್ ಮೇಲೆ ಬರ್ತೀನಿ ಅಂತಾರೆ. ಸೊ ನಾನು ಎಲ್ಲ ನಾಲೆಡ್ಜ್ ಸಂಪಾದನೆ ಮಾಡಿ ಆರ್ಟಿಕಲ್ ಬರೆಯೋಣ, ಬುಕ್ ಬರೆಯೋಣ ಅಂತ ಹೇಳ್ತಾರೆ. ಒಂದು ಮಾತಾಡೋದಕ್ಕೂ ಹಾಗೆ, ಅಥವಾ ಯಾವುದೇ ಕೆಲಸ ಮಾಡಬೇಕಾದ್ರೂ ಸರ್ ನಾನು ಫುಲ್ ಪರ್ಫೆಕ್ಟ್ ಆದ್ಮೇಲೆ ಮಾಡೋಣ ಸರ್. ಒಂದು ತಿಳ್ಕೊಳ್ಳಿ, ನೀವು ಪ್ರಯತ್ನವನ್ನು ಆರಂಭಿಸದೆ ಪರ್ಫೆಕ್ಷನ್ ಅನ್ನೋದು ಆಗೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಈ ವಿಷಯಕ್ಕೆ ತುಂಬ ಮಹತ್ವ ಇದೆ. ಅಪೂರ್ಣತೆ ಎಂದು ಕಾಯದೆ ಆರಂಭಿಸಿ. ಓಕೆ, ಸ್ಟಾರ್ಟ್ ನಾವ್, ದ ಪವರ್ ಆಫ್ ನಾವ್. ಸುಮಾರು ಜನ ನಮ್ಮ ಕೋರ್ಸಿಗೆ ಸೇರಬೇಕಾದ್ರೂ 1 ತಿಂಗಳು 2 ತಿಂಗಳು 3 ತಿಂಗಳು ಅಂತ ಮೀನಮೇಷ ಬೇರೆ ಎಣಿಸ್ತಾ ಇರ್ತಾರೆ. ನಾನು ಗಮನಿಸ್ತಾ ಇದ್ದೇನೆ, ಅವ್ರಿಗೆ ಇಂಟ್ರೆಸ್ಟೇ ಎಷ್ಟೋ ಜನಕ್ಕೆ ಕಡಿಮೆ ಆಗಿಬಿಡ್ತದೆ. ಓಕೆ, ಯಾವುದೇ ಕೆಲಸ ಮಾಡಬೇಕಾದ್ರೂ ತಕ್ಷಣವೇ ಆರಂಭಿಸಿ ಅನ್ನುವಂತಹ ಒಂದು ಮೆಸೇಜ್ ಇಲ್ಲಿದೆ. ಈಗ ಕಟ್ಟೇರಿ ಸ್ವಾಮಿ ವಿಷಯದ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ. ಎಸ್, ಓವರ್ ಟು ಕಟ್ಟೇರಿ ಸ್ವಾಮಿ. ಆತ್ಮೀಯರೇ ನಮಸ್ಕಾರ. ಅಪೂರ್ಣತೆ ಎಂದು ಕಾಯ್ದೆ ಆರಂಭಿಸಿ ತಾನೇ ತಾನಾಗಿ ಪರಿಪೂರ್ಣತೆ ಹೊಂದುವಿರಿ. ಈ ವಿಷಯದ ಬಗ್ಗೆ ಮಾತಾಡೋದಾದ್ರೆ, ಕೆಲಸವನ್ನು ಅಥವಾ ಕಾರ್ಯಕ್ರಮವನ್ನು ಪ್ರಾರಂಭಿಸುವುದರ ಮಹತ್ವವನ್ನು ಸೂಚಿಸುತ್ತದೆ. ನಾವು ಎಲ್ಲ ನಿಟ್ಟಿನಲ್ಲಿ ಪೂರ್ಣವಾಗಿ ಸಿದ್ಧರಾದ ಬಳಿಕವೇ ಏನನ್ನಾದರೂ ಆರಂಭಿಸೋಣ ಎಂದು ನಾವು ಕಾಯ್ತಾ ಇದ್ದರೆ ಅದು ದೀರ್ಘವಾಗಬಹುದು ಅಥವಾ ನಮ್ಮ ಸಮಯದಲ್ಲಿ ಸಾಧ್ಯವಾಗದಿರಬಹುದು. ಹಾಗಾಗಿ ಹುಡುಕುವಿಕೆ ಮತ್ತು ಪ್ರಯತ್ನ ನಮಗೆ ಪೂರ್ಣತೆಯತ್ತ ಕರೆದೊಯ್ಯುತ್ತದೆ ಎಂಬುದನ್ನು ಈ ಹೇಳಿಕೆ, ಈ ವಾಕ್ಯ ನಮಗೆ ಸೂಚಿಸುತ್ತದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಓಕೆ, ಕಟ್ಟೇರಿ ಸ್ವಾಮಿ ತಮ್ಮ ಅನಿಸಿಕೆಯನ್ನು ಹೇಳಿದ್ದಾರೆ. ಈಗ ವಿಜಯಪುರದ ಗೃಹಿಣಿ ನೇತ್ರಾವತಿ ವಿಚಾರದ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಎಸ್, ಓವರ್ ಟು ನೇತ್ರಾವತಿ. ನನ್ನ ಆತ್ಮೀಯ ಸ್ನೇಹಿತರು ಎಲ್ಲರಿಗೂ ನಮಸ್ಕಾರಗಳು. ಅಪೂರ್ಣತೆ ಎಂದು ಕಾಯದೆ ಆರಂಭಿಸಿ ತಾನೇ ತಾನಾಗಿ ಪರಿಪೂರ್ಣತೆ ಹೊಂದುವಿರಿ. ಅಂದ್ರೆ ಯಾವುದೇ ಆಗ್ಲಿ, ಈಗ ಮೇನಾವಿಷನ್ ಎಣಿಸೋದಿಲ್ಲ. ಈಗ ಯಾವುದೇ ಕಾರ್ಯ ಇರ್ಲಿ, ಅದು ನಮ್ಗೆ ಲೈಕ್ ಆಗ್ಯದ, ಅದು ಒಳ್ಳೆ ಮಾರ್ಗ ಅದ ಅಂತಂದ್ರ ಅದು ಸ್ಟಾರ್ಟ್ ಮಾಡಿ ಬಿಡ್ಬೇಕು. ಅಂದ್ರೆ ಪೂರ್ತಿ ಅದೆಲ್ಲಾ ತಿಳ್ಕೊಂಡ ಬಳಕ ನಾನ್ ಚಾಲು ಮಾಡ್ತೇನೆ, ಆಟೋಟಿಗೆ ನಮ್ ಟೈಮ್ ಮುಗಿದೋಗಿರ್ತದ, ಅದ್ರ ಮೇಲಿನ ಇಂಟ್ರೆಸ್ಟ್ ಕಮ್ಮಿ ಆಗಿ ಹೋಗಿರ್ತದ, ಆಸಕ್ತಿ ಅನ್ನೋದು ಯಾವುದೇ ಅಲ್ಲಿ. ಈಗ ಸ್ಟೆಪ್ ಒಂದ್ ಏನೋ ಹತ್ಬೇಕಂತ ವಿಚಾರ ಇರ್ತೈತಿ. ಈಗ ಹಿಮಾಲಯ ಪರ್ವತ ಹತ್ತಿ ತೆನ್ಸಿಂಗ್ ತಗೋರಿ, ಆದ್ರ ಫಸ್ಟಿಗೆ ನಾ ಹತ್ತಿ ಇಳಿದು ಏರ್ತೀನಿ ಅಂತ ಹೇಳಿ ಕನಸು ಕಾಣ್ಲಿಲ್ಲ. ಸ್ವಲ್ಪ ಮೆಟ್ಲು ಹತ್ತಿ ಒಂದು ದಿನ ಹೋಗಿ ಅವ ಇದು ಏರ್ದ. ಅದೇ ತರ ಯಾವುದೇ ಆಗ್ಲಿ ಮನುಷ್ಯಂದು ಅಪೂರ್ಣತೆ ಆದ ಅಂತ ಹೇಳಿ ಯಾವುದೇ ಭಯ ಪಟ್ಟು ಅಲ್ಲೇ ಕೂಡುದಲ್ಲ. ಅದು ಮೊದಲನೇ, ಈಗ ಸರ್ ಕ್ಲಾಸಿಗೆ ನಮ್ದೇ ಒಂದು ಉದಾಹರಣೆ ತಗೊಂಡ್ರ, ಸರ್ ಕ್ಲಾಸಿಗೆ ನಮ್ ಮಾತಾಡ್ಲಿಕ್ ಬರೋದಿಲ್ಲ ಅಂತ ಹೇಳಿ ಎಷ್ಟೋ ಸಾರಿ ನಾನು ಏನ್ ಮಾಡ್ತಿದ್ದೆ, ಜಾಯಿನ್ ಆಗಕ್ಕೆ ಹಿಂಜರಿತಿದ್ದೆ. ಆಮೇಲೆ ಸರ್ ಸಡನ್ ಆಗಿ ನನಗೆ ಏನೋ ಒಂದು ಇದು ಹೇಳದ ಬಳಕ, ಥಾಟ್ ಪ್ರೊಸೆಸ್ ಹೇಳದ ಬಳಕ ಅವಾಗ ನಾ ಸಡನ್ ಆಗಿ ತಿಳ್ಕೊಂಡೆ, ಹೌದಲ್ಲ ನಮ್ದು ಏನ್ ಬರ್ತದ ಅದು ಹೇಳ್ಬೇಕಂತ. ಅಂದಿನ ಹಿಡಿದು ನಾ ಏನ್ ಮೈಂಡ್ ಸೆಟ್ಟೇ ಮಾಡ್ಕೊಂಡ್ ಬಿಟ್ಟೆ. ಏನು ವಿಷಯ ಇರ್ಲಿ, ಅವತ್ತಿನ ವಿಷಯ ಏನ್ ಇರ್ತದ ಪಟ್ನೆ ಹೇಳುದು, ಎಷ್ಟ್ ತಿಳ್ಕೊಂಡಿವಿ ಅಷ್ಟ್ ಹೇಳೋದು. ಇನ್ನ ಸ್ನೇಹಿತರಿಂದ ಸಾಕಷ್ಟು ವಿಷಯಗಳು ತಿಳಿತಿರ್ತೀವಿ, ಮತ್ ಸರ್ದಿಂದನು ಸಾಕಷ್ಟು ವಿಷಯ ಕಲ್ತ್ಕೋತೀನಿ ಅಂತ ಹೇಳಿ ನಾನು ಧೈರ್ಯದಿಂದ ಈ ಕ್ಲಾಸ್ ಸೇರ್ಕೊಂಡ. ತುಂಬಾ ಖುಷಿ ಅನಿಸ್ತದ ಸರ್. ಧನ್ಯವಾದ. ವೆರಿ ಗುಡ್. ನೇತ್ರಾವತಿ ಸುಮಾರು ದಿನ ಆದ್ಮೇಲೆ ಬಂದ್ರು ಟ್ರ್ಯಾಕ್ ಕಲ್ಲಿದ್ದಾರೆ ಅನ್ನೋದನ್ನ ತೋರಿಸಿದ್ರು. ಅವರು ಯಾವಾಗ್ಲೂ ಖುಷಿಯಾಗಿ ನಗ್ನಗ್ತಾ ಮಾತಾಡ್ತಾರೆ. ಅದನ್ನ ಬೇರೆಯವ್ರಿಗೆ ಹೇಳ್ತಾ ಇರ್ತೀನಿ. ಸೊ ಯಾವಾಗ್ಲೂ ಖುಷಿಯಾಗಿ ನೇತ್ರಾವತಿ ಅವ್ರ ತರ ಇರಿ ಅಂತ. ಇನ್ನು ಡಾಕ್ಟರ್ ಅಮೃತರಾಜ್ ನಮ್ಮ ಜೊತೆ ಇದ್ದಾರೆ. ಅವರು ಹರಿಹರ, ನೀವೆಲ್ಲ ಕೇಳಿರ್ಬೇಕು, ದಾವಣಗೆರೆ ಆದ್ಮೇಲೆ ಊರು ಬರ್ತದೆ. ಆ ಹರಿಹರದಲ್ಲಿ ಅವರು ವೆಟರ್ನರಿ ಆಫೀಸರ್. ಎಸ್, ಡಾಕ್ಟರ್ ಅಮೃತರಾಜ್, ನಿಮ್ಮ ಅನಿಸಿಕೆ ತಿಳಿಸಿ. ಆತ್ಮೀಯರೆಲ್ಲರಿಗೂ ಮತ್ತು ನಮಸ್ಕಾರ. ಇವತ್ತಿನ ವಿಷಯ ಅಪೂರ್ಣತೆ ಎಂದು ಆರಂಭಿಸಿ ತಾನೇ ತಾನಾಗಿ ಪರಿಪೂರ್ಣತೆ ಹೊಂದುವಿರಿ ಅಂತ ಹೇಳ್ಬೇಕಪ್ಪ ಅಂದ್ರೆ, ಸುಮಾರು ಹೇಳ್ತಾ ಇರ್ತಾರೆ, ಆಕ್ಷನ್ ಇಸ್ ದ ಕೀ ಫಾರ್ ಟ್ರಾನ್ಸ್ಫಾರ್ಮೇಶನ್ ಅಂತ ಸರ್ ಹೇಳ್ತಾ ಇರ್ತಾರೆ. ಅಟೆಂಪ್ಟ್ ಮೇ ಬಿ ಫೇಲ್ಯೂರ್, ಬಟ್ ದೇ ಶುಡ್ ನಾಟ್ ಬಿ
ಫೇಲ್ಯೂರ್ ಆಫ್ ಅಟೆಂಪ್ಟ್ ಅಂತ ಸರ್ ಹೇಳ್ತಾ ಇರ್ತಾರೆ. ಸೊ ಅದಕ್ಕೆ ಮತ್ತೆ ನಾವ್ ಏನ್ ಮಾಡ್ಬೇಕು, ಅಟೆಂಪ್ಟ್ ನ ಮಾಡ್ತಾ ಇರ್ಬೇಕು ನಾವು. ಮತ್ತೆ ನಾವು ಸಾಧನೆಯನ್ನು ಹೊಂದುವಾಗ ಅಟೆಂಪ್ಟ್ ಇರ್ಲಿಲ್ಲ ಅಂದ್ರೆ ನಾವು ಸಾಧನೆ ಮಾಡಕ್ ಆಗಲ್ಲ. ಇಷ್ಟು ಹೇಳ್ಬಿಟ್ಟು 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಎಸ್ ಅಮೃತರಾಜ್, ಚುಟುಕಾಗಿ ಉತ್ತರವನ್ನ ನೀಡಿದಿರಿ. ಈಗ ಸಂತೋಷ್ ಏನ್ ಹೇಳ್ತಾರೆ ಕೇಳೋಣ. ಎಸ್, ಓವರ್ ಟು ಸಂತೋಷ್. ಆ, ಆ, ಯಾಕೆ ಈ ವಿಚಾರ ತುಂಬಾ ಮುಖ್ಯವಾದದ್ದು, ಎಲ್ಲರ ಅನಿಸಿಕೆಗಳನ್ನ ತಾವು ಗಮನಿಸ್ತಾ ಬನ್ನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಎಸ್, ಥ್ಯಾಂಕ್ ಯು ಅಮೃತರಾಜ್. ಈಗ ಸಂತೋಷ್ ಅವ್ರನ್ನ ಮಾತಾಡ್ಸೋಣ. ಎಸ್, ನಮಸ್ಕಾರ ಸಂತೋಷ್. ಸರ್ ನಮಸ್ಕಾರ, ಆತ್ಮೀಯರೇ ನಮಸ್ಕಾರ. ಇವತ್ತಿನ ಟಾಪಿಕ್ ಬಂದು ಅಪೂರ್ಣತೆ ಎಂದು ಕಾಯದೆ ಆರಂಭಿಸಿ ತಾನೇ ತಾನಾಗಿ ಪರಿಪೂರ್ಣತೆ ಹೊಂದುವಿರಿ. ಅಪೂರ್ಣತೆ ಎಂದರೆ ನಮಗೆ ನೆಗೆಟಿವ್ ಥಾಟ್ಸ್ ಯಾವಾಗ ನಮ್ಮ ತಲೆಯಲ್ಲಿ ಬರುತ್ತೋ ಆಗ ನಾವು ನಮ್ಮ ಕೆಲಸ ಮಾಡಿದ್ರೆ ಅಪೂರ್ಣತೆ ಹೊಂದ್ತೀವಿ. ನಾವು ಸಂಪೂರ್ಣತೆ ಹೊಂದಬೇಕಾದರೆ ಸೋಲು ಗೆಲುವುಗಳನ್ನು ಸಮಾನವಾಗಿ ಸ್ವೀಕರಿಸಬೇಕು. ಹಾಗೂ ನಮಗೆ ಯಾವಾಗ ಒಂದು ಐಡಿಯಾ ಬರುತ್ತೋ ನಾವು ಮಾಡ್ಬೇಕಾದಂತ ಕೆಲಸನ ಸ್ವೀಕಾರ ಮಾಡಿ ಪರಿಪೂರ್ಣತೆ ಹೊಂದ್ತೀವಿ ಅಂತ ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಓಕೆ, ನಮ್ಮ ಜೊತೆ ಮದನ್ ಕುಮಾರ್ ಇದ್ದಾರೆ. ಮದನ್ ಕುಮಾರ್ ಈ ವಿಚಾರದ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ. ಎಸ್ ಮದನ್ ಕುಮಾರ್. ಸೊ ಎಲ್ರಿಗೂ ನಮಸ್ಕಾರ. ಸೊ ನಮ್ಗೆ ಗೊತ್ತಿರಂಗೆ ಪರಿಪೂರ್ಣತೆ ಅನ್ನೋದು ಒಂದು ಶುದ್ಧ ಸುಳ್ಳು. ಯಾವುದೇ ಮನುಷ್ಯ ಆಗ್ಲಿ ಅಥವಾ ನಾವು ಈ ನೇಚರ್ನೇ ನೋಡಿದ್ರು ಕೂಡ ಇಲ್ಲಿ ಒಂದು ಪರಿಪೂರ್ಣತೆ ನಮ್ಗೆ ಕಾಣೋದೇ ಇಲ್ಲ. ಈಗ ನಾವು ನೇಚರ್ನೇ ನೋಡಿದರೆ ಒಂದೇ ಮರ ಆಗಿದ್ರು ಕೂಡ, ಈಗ ಮಾವಿನ ಮರ ಅಂತಾನೆ ಅನ್ಕೊಂಡ್ರು ಒಂದ್ ಮರ ಒಂದು 30 ಅಡಿ 40 ಅಡಿ ಬೆಳಿಬಹುದು, ಒಂದ್ ಮರ 20 ಅಡಿ ಬೆಳಿಬಹುದು. ಹಂಗೆ ನಾವು ಮನುಷ್ಯರನ್ನೇ ತಗೊಂಡ್ರು ಕೂಡ ಈಗ ಒಂದ್ 30 ವರ್ಷ ಅಂತಾನೆ ಅನ್ಕೊಂಡ್ರು, ಒಬ್ಬ 30 ವರ್ಷದವನು ಎಷ್ಟೋ ಕೋಟಿ ದುಡ್ಡು ಮಾಡಿರ್ತಾನೆ, ದೊಡ್ಡ ಸಾಧನೆ ಮಾಡಿರ್ತಾನೆ. ಅದೇ 30 ವರ್ಷದಿಂದ ಕೆಲವರು ಒಂದು ಸಾಧಾರಣ ಜಾಬ್ ಮಾಡ್ತಿರ್ಬೋದು, ಅಥವಾ ಇನ್ನು ಕೆಲವರು 30 ವರ್ಷದಲ್ಲಿ ಇನ್ನೂ ಜಾಬ್ ಹುಡುಕ್ತಾ ಇರ್ಬೋದು. ಸೊ ಇಲ್ಲಿ ಅಪರಿಪೂರ್ಣತೆ ಅನ್ನೋದು ಮನುಷ್ಯನ ಮೂಲ ಸ್ವಭಾವ ಆಗಿರುತ್ತೆ ಅಥವಾ ನೇಚರ್ದು. ಇಲ್ಲಿ ಪರಿಪೂರ್ಣತೆ ಅನ್ನೋದು ಕಾಣೋದಿಲ್ಲ. ಹಾಗಂತ ನಾವು ಸುಮ್ಮನೆ ಕೂರೋದಿಕ್ಕಾಗೋದಿಲ್ಲ. ನಮ್ಮ ಹತ್ರ ಏನು ನಾಲೆಡ್ಜ್ ಇದೆ ಅಥವಾ ಸ್ಕಿಲ್ ಇದೆ ಅದನ್ನೇ ನಾವು ಉಪಯೋಗಿಸ್ಕೊಂಡು ನಾವು ಆಕ್ಷನ್ ಅನ್ನ ತಗೊಬೇಕಾಗತ್ತೆ. ಸೊ ಆಕ್ಷನ್ ತಗೊಂಡಾಗ ಆ ಪರಿಪೂರ್ಣತೆ ಅನ್ನೋದು ಪರಿಪೂರ್ಣತೆಯಾಗಿ ಬದಲಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಸೊ ನಾವು ಈ ಕಮ್ಯುನಿಕೇಶನ್ ಕ್ಲಾಸಿಗೆ ಏನ್ ಬಂದಿದೀವಿ ಇದು ಕೂಡ ನಮ್ದೇ ಒಂದು ಈ ಅಪರಿಪೂರ್ಣತೆಯಿಂದ ಪರಿಪೂರ್ಣತೆ ಹೋಗುವಂತ ಇದು ಅನ್ಸುತ್ತೆ ನನ್ಗನ್ಸುತ್ತೆ. ಸೊ ನಾವಿಲ್ಲಿ 100% ಇದನ್ನ ಪದೇ ಪದೇ ಈ ಆಫ್ಲೈನ್ ಕ್ಲಾಸ್ಗಳನ್ನ ಆನ್ಲೈನ್ ಕ್ಲಾಸ್ಗಳನ್ನ ಏನೇನಿದೆ ಇದನ್ನ ಅಟೆಂಡ್ ಮಾಡ್ತಿದ್ರೆ 100% ನಾವು ಇದರಲ್ಲೂ ಕೂಡ ಪರಿಪೂರ್ಣತೆಯನ್ನು ಕಾಣಬಹುದು ಅಂತ ನನ್ಗನ್ಸುತ್ತೆ. ಸೊ ನಮ್ಮ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಯಾವಾಗ್ಲೂ ಹೇಳ್ತಿರ್ತಾರೆ, ಕುಚ್ ಬರ್ನೆ ಕ ನೈ ಕುಚ್ ಕರ್ನೆ ಕ ಸೋಚು ಅಂತ. ನಾವೇನೋ ಹೊಲಗನ್ಸ್ ಕಾಣ್ತಾ ಇರ್ತೀವಿ, ನಾವು ಅಷ್ಟು ದುಡ್ಡು ಇದ್ರೆ ನಾನು ಗ್ಯಾರಂಟಿ ಬಿಸ್ನೆಸ್ ಮಾಡ್ತಿದ್ದೆ, ಅಥವಾ ನಂಗೇನೋ ಈ ಸ್ಕಿಲ್ ಇದ್ದೀರಾ ನಾನು ಆ ಕಂಪ್ನಿಲಿ ಏನೋ ದೊಡ್ಡ ಕೆಲಸದಲ್ಲಿ ಇರ್ತಿದ್ದೆ ಅಂತ. ಸೊ ನಾವು ಆ ಮನಸ್ಥಿತಿಯನ್ನ ಬಿಟ್ಟು, ಆ ಹಿಂಜರಿಕೆಯನ್ನ ಬಿಟ್ಟು ನಾವೇನಾದ್ರು ಆಕ್ಷನ್ ತಗೊಂಡ್ವಿ ಅಂತಂದ್ರೆ, ಈಗಿರೋ ನಾವು ಏನ್ ಮನಸ್ಥಿತಿಲಿ ಇದೀವೋ, ಯಾವ ಪರಿಸ್ಥಿತಿಲಿ ಇದೀವೋ ಆ ಪರಿಸ್ಥಿತಿಯಿಂದನೇ ನಾವು ಆಕ್ಷನ್ ತಗೊಂತ ಹೋದ್ವಿ ಅಂದ್ರೆ ಒಂದೊಂದೇ ಲೆವೆಲ್ 100% ನಾವು ಏನ್ ಅನ್ಕೊಂಡಿದೀವೋ ಅದು ರೀಚ್ ಆಗ್ತೀವಿ ಅಂತ ನಮ್ಗನ್ಸುತ್ತೆ. ಸೊ ಇದು ನನ್ನ ಅಭಿಪ್ರಾಯ. ಎಸ್ ಮದನ್ ಕುಮಾರ್, ನಾನು ನನ್ನ ಮನಸ್ಸಿನಲ್ಲಿ ಏನಿದೆ ಅವರ ಬಾಯಿಯಲ್ಲಿ ಅದು ಹೊರಗಡೆ ಬಂತು. ನನ್ನ ಮುಖ್ಯ ಉದ್ದೇಶನೇ ಅದು. ಅವರು ಹೇಳಿಬಿಟ್ರು ನಮ್ಮ ಕ್ಲಾಸಲ್ಲೂ ಅಷ್ಟೇ, ಎಲ್ಲ ಕಲ್ತ್ಕೊಂಡು ಆಮೇಲೆ ಚೆನ್ನಾಗಿ ಮಾತಾಡೋಣ ಸರ್, ಅದಾಗಲ್ಲ ಸರ್. ಅಲ್ವಾ ಮದನ್? ಆಗಲ್ಲ. ಹೌದು ಸರ್, ನಾವು ಎಷ್ಟೋ ಸಲ ಭಯ ಬಿದ್ಬಿಡ್ತೀವಿ. ನಮ್ಮಲ್ಲಿ ಎಷ್ಟು ಭಯ ಬಿದ್ಬಿಡ್ತೀವಿ ಅಂದ್ರೆ ಒಂದೊಂದ್ಸಲಿ ನಮ್ ಹೆಸರೇ ಮರ್ತೋಗ್ಬಿಡುತ್ತೆ ನಮ್ಗೆ ಯಾರು ಕೇಳಿದ್ರೆ. ನಾವೇನ್ ಅನ್ಕೊಂತೀವಿ ಹೌದು 100% ನಾವ್ ಎಷ್ಟೋ ಸಲ ಒಂದೊಂದು ಪಾರ್ಟಿ ಫಂಕ್ಷನ್ಗೆಲ್ಲ ಹೋದಾಗ ಯಾರೋ ಒಂದು ಗ್ರೂಪ್ ಅಲ್ಲಿ ಯಾರು ಕೇಳ್ಬಿಟ್ರೆ ನಾವ್ ಎಷ್ಟು ಭಯ ಬಿದ್ದಿರ್ತೀವಿ ಅಂದ್ರೆ ನಮ್ ಹೆಸರೇ ಒಂದೊಂದ್ಸಲಿ ನಮ್ಗೆ ಹೇಳಕ್ಕೂ ಇಷ್ಟು ಹಿಂಜರಿಕೆ ಬಂದ್ಬಿಡುತ್ತೆ. ಸೊ ನಾವ್ ಆತರ ಒಂದು ಹಿಂಜರಿಕೆಯನ್ನ ಬಿಟ್ಟು ನಾವು ಕೂಡ ಜನರ ಜೊತೆ ಬೆರೆತ್ರೆ 100% ವರ್ಕೌಟ್ ಆಗುತ್ತೆ ಇದು ಅಂತ ನಂಗೆ ಅನ್ಸುತ್ತೆ. ವೆರಿ ಗುಡ್, ವರ್ಕೌಟ್ ಆಗುತ್ತೆ ನಿಮ್ ಭಾಷೆನಲ್ಲಿ. ಸೊ ಸ್ನೇಹಿತರೆ, ಅರ್ಥ ಮಾಡ್ಕೊಂಡ್ರಲ್ಲ, ಮೊದಲನೇ ಹೆಜ್ಜೆ ಇಟ್ಬಿಡ್ಬೇಕು, ಅಟೆಂಪ್ಟ್ ಮಾಡ್ತಾ ಇರಬೇಕು. ಅದಕ್ಕೆ ನನ್ನ ಕೋಟ್ನ ನೇತ್ರಾವತಿ ಚೆನ್ನಾಗಿ ನೆನ್ಸ್ಕೊಂಡು ಹೇಳಿದ್ರು. ಇನ್ ಶ್ರೀರಾಮ್ ಏನ್ ಹೇಳ್ತಾರೆ ಕೇಳೋಣ. ಎಸ್, ಓ ಟು ಶ್ರೀರಾಮ್. ನಮಸ್ತೆ ಸರ್, ನನ್ನ ಎಲ್ಲಾ ಸ್ನೇಹಿತರಿಗೂ ನಮಸ್ಕಾರಗಳು. ಅಪೂರ್ಣತೆ ಎಂದು ಕಾಯದೆ ಆರಂಭಿಸಿ ತಾನೇ ತಾನಾಗಿ ಪರಿಪೂರ್ಣತೆ ಹೊಂದುವಿರಿ. ಅಪೂರ್ಣತೆ ಅಂದ್ರೆ ಫುಲ್ ಎಲ್ಲಾ ಸಿದ್ಧತೆ ಮಾಡ್ಕೊಂಡು ನಾವು ಆರಂಭ ಮಾಡ್ಲಿಕ್ಕೆ ಆಗೋದಿಲ್ಲ ಸರ್.
ಹ್ಮ್ ನಾವು ನೀವ್ ಹೇಳೋ ತರ ಫಸ್ಟ್ ಇಟ್ಬಿಡ್ಬೇಕು. ಇವಾಗ ಕರೆಕ್ಟ್. ನಮ್ಗಂತೂ ಸ್ವಿಮ್ ಮಾಡೋದಕ್ ಬರೋದಿಲ್ಲ, ನೀರಲ್ಲಿ ಬಿಟ್ಬಿಡ್ಬೇಕು, ಕೈ ಕಾಲು ಅದಾಗೆ ಆಡುತ್ತೆ. ಆಮೇಲೆ ಹೆಂಗೆ ನಾವು ಸ್ವಿಮ್ ಮಾಡ್ತಾ ಮುಂದಕ್ಕೆ ಹೋಗ್ಬೇಕು ಆಳ ಅಂತ ಕಡಿಮೆ ಇರೋ ಕಡೆ ಫಸ್ಟ್ ಇಳಿದು ಬಿಟ್ರೆ ಆಯ್ತು. ಅಷ್ಟೇ ನೋಡ್ಕೊಂಡು ಸರ್. ಅದಕ್ಕೆ ಎಲ್ಲ ಸ್ವಿಮ್ಮಿಂಗ್ ಪೂಲ್ ಹೈಟ್ ಲೆವೆಲ್ ಮಾಡಿರ್ತಾರೆ. ನಮ್ದು ಎಷ್ಟು ಹೌದು ಹೈಟ್ ನೋಡ್ಕೊಂಡು ಅದ್ ಹತ್ರಕ್ಕೆ ಇಟ್ಕೊಂಡು ಕೈ ಕಾಲು ಅಲ್ಲಾಡ್ಸಕ್ ಶುರು ಮಾಡಿದ್ರೆ ಸಖತ್ತಾಗಿ Next ಹೇಳಿದ್ರು ರೀ ಶ್ರೀರಾಮ್. ಮಾಡ್ಬೋದು. ಆ, ಹಾಗೇನೆ ಹ್ಮ್ ನಮ್ಮ ಅಪೂರ್ಣತೆ ಅಂದ್ರೆ ಇದಕ್ ಸಣ್ಣದೊಂದು ಉದಾಹರಣೆ ಕೊಡ್ತೀನಿ ಸರ್. ಓಕೆ. ನಾವು ಮೈಕಲ್ ಜಾಕ್ಸನ್ ನ ಪ್ರತಿಯೊಬ್ರು ನೋಡಿದೀರಿ. ಹ್ಮ್ ಅವರು ಬಂದು ಸ್ಟಾರ್ಟಿಂಗ್ ಅಲ್ಲಿ ಅವ್ರದ್ದು ದೊಡ್ಡ ಕುಟುಂಬ, 9 ಜನ ಮಕ್ಕಳು. ಹ್ಮ್ ಅದರಲ್ಲಿ 7ನೇವರು ಇವ್ರು ಇರ್ತಾರೆ. ಇವ್ರು ಸಣ್ಣ ಓಕೆ. ಪುಟ್ಟ ಪ್ರೋಗ್ರಾಮಿಂಗ್ ಅಲ್ಲಿ ಚರ್ಚ್ ಅಲ್ಲಿ ಎಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಸಾಂಗ್ಸ್ ಆಡ್ತಾ ಇರ್ತಾರೆ. ಓಕೆ. ಅವರು ಅಲ್ಲಿ ಸ್ಟಾರ್ಟ್ ಮಾಡಿದ್ದಕ್ಕೆ ಇವತ್ತು ನಮ್ಮ ಪ್ರಪಂಚದಲ್ಲಿ ಆ ಸ್ಥಾನ ಅವ್ರ ಸ್ಥಾನ ತುಂಬ್ಲಿಕ್ಕೆ ಇವತ್ತಿಗೂ ಯಾರ ಕೈಯಲ್ಲೂ ಆಗ್ಲಿಲ್ಲ ಸರ್. ಅದನ್ನ ಅಪೂರ್ಣತೆಯಿಂದ ಪರಿಪೂರ್ಣತೆಡೆಗೆ ಅಂತ ಹೇಳ್ಬೋದು ಸರ್. ಎಸ್, ನಾವು ಪ್ರಯತ್ನವನ್ನು ಮಾಡುತ್ತಿದ್ದರೆ ಅದು ತಾನಾಗಿ ಒಂದು ಹಂತದಲ್ಲಿ ಈಸ್ ಅನ್ ಎಕ್ಸ್ಪರ್ಟ್, ಈಸ್ ಅನ್ ಎನ್ಸೈಕ್ಲೋಪೀಡಿಯಾ ಆಫ್ ದಿಸ್ ಫೀಲ್ಡ್, ಈಸ್ ಎ ಗ್ರೇಟ್ ಪರ್ಸನ್. ಒಂಥರ ಏನೇನು ಬೇಕೋ ಎಲ್ಲ ಪದ ಹೊಗಳು ಬಿಡ್ತಾರೆ. ಅದಕ್ಕೆ ಯು ನೀಡ್ ಟೈಮ್. ಓಕೆ, ಸೊ ಫಾರ್ ದ್ಯಾಟ್ ಯು ಹ್ಯಾವ್ ಟು ಸ್ಟಾರ್ಟ್ ನಾವ್. ಏನೇ ಆಗಲಿ ಅದನ್ನು ಚೆನ್ನಾಗಿ ಮಾಡೋಣ. ನಮ್ಮೆಲ್ಲ ಆನ್ಲೈನ್ ಪಾರ್ಟಿಸಿಪೆಂಟ್ಸ್ ತುಂಬ ಚೆನ್ನಾಗಿ ಈ ವಿಚಾರಗಳ ಬಗ್ಗೆ ಮಾತಾಡಿದ್ದೀರಿ. ಸೊ ನೀವು ಆನ್ಲೈನ್ ಆಫ್ಲೈನ್ ಕ್ಲಾಸ್ ಬರಬೇಕು ಅಂದರೆ ಈಗಲೇ ಮನಸ್ಸು ಮಾಡಿ ವೆಯ್ಟ್ ಮಾಡಬೇಡಿ. ವೆಯ್ಟ್ ಮಾಡಿದ್ರೆ ಪ್ರಯೋಜನ ಇಲ್ಲ ಅನ್ನೋದೇ ಇದರ ಮೆಸೇಜ್. ಅದಕ್ಕೆ ಪುಟ್ಟ ಹೆಜ್ಜೆ ದೊಡ್ಡ ಸಾಧನೆಗೆ ಮುನ್ನುಡಿ ಸ್ನೇಹಿತರೆ. ದಟ್ ವೆರಿ ಫಸ್ಟ್ ಸ್ಟೆಪ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಯುವರ್ ಲೈಫ್. ಸೊ ಆನ್ಲೈನ್ ಆರ್ ಆಫ್ಲೈನ್ ಕ್ಲಾಸ್ ಸೇರಬೇಕಂದ್ರೆ 9341259267 ಅಥವಾ 9620303000ಗೆ ಸಂಪರ್ಕ ಮಾಡಿ. ನಮ್ಮೆಲ್ಲ ಆನ್ಲೈನ್ ಫ್ರೆಂಡ್ಸ್ಗೆ ಶುಭಾಶಯ ಹೇಳ್ತಾನೆ. ಅವರವರು ತಮ್ಮ ತಮ್ಮ ವಿಚಾರಧಾರೆಯನ್ನು ಇಲ್ಲಿ ಮಂಡಿಸಿದ್ದೀರಿ. ನೀವು ನಮ್ಮ ಕೋರ್ಸ್ ಸೇರಿದ್ರೆ ನಿಮ್ಮ ವಿಚಾರಧಾರೆಯನ್ನು ಕೂಡ ಬಿಫೋರ್ ಆ್ಯಂಡ್ ಆಫ್ಟರ್, ಈಗ ಹೇಗಿದ್ದೀರಿ ಮುಂದೆ ಹೇಗಿರ್ತೀರಿ ಎರಡು ವ್ಯತ್ಯಾಸ ರೆಕಾರ್ಡ್ ಮಾಡಿ ನಮ್ಮ ಯೂಟ್ಯೂಬಲ್ಲೇ ಪ್ರೂಫ್ ಸಿಗುತ್ತೆ. ಸೊ ಬಿಫೋರ್ ಆ್ಯಂಡ್ ಆಫ್ಟರ್ ಇಲ್ಲೇ ಪ್ರೂಫ್ ಸಿಗ್ತದೆ. ಇನ್ನೇನು ಬೇಕು, ಏನಂತೀರಿ? ಬಾಯ್ ಬಾಯ್.